ನಾರಾವಿಯ ಶ್ರೀ ಸೂರ್ಯನಾರಾಯಣ ದೇವಸ್ಥಾನವು ದಕ್ಷಿಣ ಕನ್ನಡ ಜಿಲ್ಲೆಯ ಅತ್ಯಂತ ಪುರಾತನ, ಐತಿಹಾಸಿಕ ಹಾಗೂ ಆಧ್ಯಾತ್ಮಿಕ ಮಹತ್ವವನ್ನು ಹೊಂದಿರುವ ದೇವಾಲಯಗಳಲ್ಲಿ ಒಂದಾಗಿದೆ. ಈ ದೇವಾಲಯದ ಮುಖ್ಯ ಆರಾಧ್ಯ ದೇವರು ಶ್ರೀ ಸೂರ್ಯನಾರಾಯಣ ಸ್ವಾಮಿ. ಭಾರತೀಯ ಸಂಸ್ಕೃತಿಯಲ್ಲಿ ಸೂರ್ಯ ದೇವರನ್ನು ಸಕಲ ಜೀವಜಗತ್ತಿನ ಜೀವನಾಡಿ, ಪ್ರತ್ಯಕ್ಷ ದೇವರು, ಆರೋಗ್ಯ, ಆಯುಷ್ಯ, ಜ್ಞಾನ, ಶಕ್ತಿ ಹಾಗೂ ಸಮೃದ್ಧಿಯ ಸಂಕೇತವೆಂದು ಆರಾಧಿಸಲಾಗುತ್ತದೆ. ನಾರಾವಿಯ ಶ್ರೀ ಸೂರ್ಯನಾರಾಯಣ ದೇವಸ್ಥಾನವು ಈ ಮಹತ್ತರ ಸೂರ್ಯೋಪಾಸನೆಯ ಪರಂಪರೆಯನ್ನು ಶತಮಾನಗಳಿಂದ ಮುಂದುವರಿಸಿಕೊಂಡು ಬಂದಿರುವ ಪವಿತ್ರ ಕ್ಷೇತ್ರವಾಗಿದೆ. ಸ್ಥಳೀಯ ಸಂಪ್ರದಾಯ ಹಾಗೂ ಜನಪದ ಕಥೆಗಳ ಪ್ರಕಾರ ಈ ದೇವಾಲಯದ ಮೂಲ ವಿಗ್ರಹವು ಕ್ರಿ.ಶ. 14ನೇ ಶತಮಾನಕ್ಕೆ ಸೇರಿದೆ ಎಂದು ನಂಬಲಾಗಿದೆ. ಅನೇಕ ಶತಮಾನಗಳ ಇತಿಹಾಸವನ್ನು ಹೊತ್ತು ನಿಂತಿರುವ ಈ ಕ್ಷೇತ್ರವು ಕಾಲಕ್ರಮೇಣ ಹಲವಾರು ಅಭಿವೃದ್ಧಿಗಳನ್ನು ಕಂಡಿದ್ದು, ಇತ್ತೀಚಿನ ವರ್ಷಗಳಲ್ಲಿ ಸಂಪೂರ್ಣವಾಗಿ ಜೀರ್ಣೋದ್ಧಾರಗೊಂಡು ಭವ್ಯವಾದ ಹೊಸ ರೂಪವನ್ನು ಪಡೆದಿದೆ. ಇಂದಿನ ದೇವಾಲಯವು ತನ್ನ ಸಾಂಪ್ರದಾಯಿಕ ವಾಸ್ತುಶೈಲಿಯನ್ನು ಉಳಿಸಿಕೊಂಡು ಆಧುನಿಕ ಸೌಲಭ್ಯಗಳೊಂದಿಗೆ ಭಕ್ತರನ್ನು ಆಕರ್ಷಿಸುತ್ತಿದ್ದು, ಪ್ರತಿದಿನವೂ ನೂರಾರು ಭಕ್ತರು ಹಾಗೂ ಪ್ರವಾಸಿಗರು ಈ ಕ್ಷೇತ್ರಕ್ಕೆ ಭೇಟಿ ನೀಡಿ ದೇವರ ದರ್ಶನ ಪಡೆಯುತ್ತಾರೆ. ಈ ಕ್ಷೇತ್ರದ ಸ್ಥಾಪನೆಯ ಕುರಿತು ಜನಪ್ರಿಯವಾಗಿರುವ ಪೌರಾಣಿಕ ಕಥೆಯು ಅತ್ಯಂತ ವಿಶಿಷ್ಟವಾಗಿದೆ. ನಾರಾವಿಯಲ್ಲಿ ಹಿಂದೆ ರಾಮೆರಗುತ್ತು ಕುಟುಂಬವು ಅತ್ಯಂತ ಪ್ರತಿಷ್ಠಿತ, ಶ್ರೀಮಂತ ಹಾಗೂ ಧಾರ್ಮಿಕ ಕುಟುಂಬವಾಗಿ ಪ್ರಸಿದ್ಧಿಯಾಗಿತ್ತು. ಈ ಕುಟುಂಬವು ಸಮಾಜದಲ್ಲಿ ಗೌರವಾನ್ವಿತ ಸ್ಥಾನವನ್ನು ಹೊಂದಿದ್ದಷ್ಟೇ ಅಲ್ಲದೆ ಧರ್ಮಕಾರ್ಯಗಳು, ದೇವಾಲಯಗಳ ಅಭಿವೃದ್ಧಿ ಹಾಗೂ ವೇದ ಪರಂಪರೆಯ ಸಂರಕ್ಷಣೆಯಲ್ಲಿ ಮಹತ್ವದ ಪಾತ್ರ ವಹಿಸಿತ್ತು. ಈ ಕುಟುಂಬದಲ್ಲಿ ಜನಿಸಿದ ಸಾಧ್ವಿ ರಮಾದೇವಿ ಎಂಬ ಭಕ್ತೆಯು ಭಗವಾನ್ ಸೂರ್ಯನಾರಾಯಣನ ಮೇಲಿನ ಅಪಾರ ಭಕ್ತಿ, ಶ್ರದ್ಧೆ ಹಾಗೂ ಅಚಲವಾದ ನಂಬಿಕೆಯಿಂದ ಜನಮಾನಸದಲ್ಲಿ ಅಜರಾಮರಳಾಗಿದ್ದಾಳೆ. ಬಾಲ್ಯದಿಂದಲೇ ಆಕೆ ಸೂರ್ಯ ದೇವರನ್ನು ತನ್ನ ಇಷ್ಟದೇವರಾಗಿ ಆರಾಧಿಸುತ್ತಿದ್ದು, ಪ್ರತಿದಿನ ಬೆಳಗ್ಗೆ ಸೂರ್ಯೋದಯವನ್ನು ಸ್ವತಃ ಕಣ್ತುಂಬಿಕೊಂಡ ನಂತರವೇ ಆಹಾರ ಸೇವಿಸುವ ಕಟ್ಟುನಿಟ್ಟಿನ ವ್ರತವನ್ನು ಪಾಲಿಸುತ್ತಿದ್ದಳು. ಆಕೆಯ ಜೀವನದಲ್ಲಿ ದೇವರ ಭಕ್ತಿಯೇ ಉಸಿರಾಗಿತ್ತು. ದಿನದ ಆರಂಭವೇ ಸೂರ್ಯ ದೇವರ ದರ್ಶನದಿಂದ ಆಗಬೇಕೆಂಬುದು ಆಕೆಯ ದೃಢ ಸಂಕಲ್ಪವಾಗಿತ್ತು. ಯಾವುದೇ ಕಾರಣಕ್ಕೂ ಈ ನಿಯಮವನ್ನು ಉಲ್ಲಂಘಿಸಬಾರದು ಎಂಬ ದೃಢ ನಿಶ್ಚಯದಿಂದ ಬದುಕುತ್ತಿದ್ದಳು. ಆದರೆ ಮಳೆಗಾಲದ ದಿನಗಳಲ್ಲಿ ಪಶ್ಚಿಮ ಘಟ್ಟಗಳ ತಪ್ಪಲಿನಲ್ಲಿರುವ ಈ ಪ್ರದೇಶದಲ್ಲಿ ದಟ್ಟವಾದ ಮೋಡಗಳು, ಮಂಜು ಹಾಗೂ ನಿರಂತರ ಮಳೆಯ ಕಾರಣದಿಂದ ಹಲವಾರು ದಿನಗಳವರೆಗೆ ಸೂರ್ಯೋದಯದ ದರ್ಶನವಾಗುತ್ತಿರಲಿಲ್ಲ. ಇಂತಹ ಸಂದರ್ಭಗಳಲ್ಲಿ ಕೂಡ ರಮಾದೇವಿ ತನ್ನ ವ್ರತವನ್ನು ಮುರಿಯದೆ ದಿನಗಟ್ಟಲೆ ಉಪವಾಸದಿಂದಲೇ ಕಾಲ ಕಳೆಯುತ್ತಿದ್ದಳು. ಕೆಲವೊಮ್ಮೆ 2-3 ದಿನಗಳವರೆಗೂ ಸೂರ್ಯನ ಮುಖದರ್ಶನವಾಗದಿದ್ದರೂ ಆಕೆ ಆಹಾರವನ್ನು ಸೇವಿಸದೆ ತನ್ನ ಭಕ್ತಿಯಲ್ಲಿ ಅಚಲವಾಗಿ ನಿಂತಿದ್ದಳು. ಕುಟುಂಬದವರು, ಬಂಧುಗಳು ಹಾಗೂ ಗ್ರಾಮಸ್ಥರು ಆರೋಗ್ಯದ ದೃಷ್ಟಿಯಿಂದ ವ್ರತವನ್ನು ಸಡಿಲಿಸಬೇಕೆಂದು ಅನೇಕ ಬಾರಿ ಮನವಿ ಮಾಡಿದರೂ ರಮಾದೇವಿಯ ಮನಸ್ಸು ತನ್ನ ಸಂಕಲ್ಪದಿಂದ ಹಿಂದೆ ಸರಿಯಲಿಲ್ಲ. ದೇವರ ಮೇಲಿನ ಅವಳ ಭಕ್ತಿ, ಆತ್ಮಸಂಯಮ, ಶ್ರದ್ಧೆ ಹಾಗೂ ಧರ್ಮನಿಷ್ಠೆ ದಿನದಿಂದ ದಿನಕ್ಕೆ ಇನ್ನಷ್ಟು ಗಟ್ಟಿಯಾಗುತ್ತಲೇ ಹೋಯಿತು. ಈ ರೀತಿಯಾಗಿ ಅನೇಕ ವರ್ಷಗಳ ಕಾಲ ತನ್ನ ಜೀವನವನ್ನು ಸೂರ್ಯೋಪಾಸನೆಗೆ ಸಮರ್ಪಿಸಿಕೊಂಡಿದ್ದ ರಮಾದೇವಿಯ ಅಚಲವಾದ ಭಕ್ತಿಯನ್ನು ಕಂಡು ಭಗವಾನ್ ಸೂರ್ಯನಾರಾಯಣನು ಅವಳ ಭಕ್ತಿಗೆ ಮೆಚ್ಚಿ ಒಂದು ರಾತ್ರಿ ಕನಸಿನಲ್ಲಿ ದರ್ಶನ ನೀಡಿದನು. ಕನಸಿನಲ್ಲಿ ಪ್ರಕಾಶಮಾನವಾದ ದಿವ್ಯ ತೇಜಸ್ಸಿನಿಂದ ಕಂಗೊಳಿಸುತ್ತಿದ್ದ ಸೂರ್ಯ ದೇವರು, ಹೇ ಸಾಧ್ವಿ ರಮಾದೇವಿ, ನಿನ್ನ ಭಕ್ತಿ, ನಿನ್ನ ಅಚಲವಾದ ಸಂಕಲ್ಪ ಹಾಗೂ ನಿನ್ನ ಶುದ್ಧ ಮನಸ್ಸಿನಿಂದ ನಾನು ಅತ್ಯಂತ ಸಂತೋಷಗೊಂಡಿದ್ದೇನೆ. ಇನ್ನು ಮುಂದೆ ನೀನು ಪ್ರತಿದಿನ ನನ್ನ ಆಕಾಶೋದಯಕ್ಕಾಗಿ ಕಾಯಬೇಕಾಗಿಲ್ಲ. ನಾನು ನನ್ನ ದಿವ್ಯ ಶಕ್ತಿಯನ್ನು ಈ ಪವಿತ್ರ ಪ್ರದೇಶದಲ್ಲಿ ಸ್ಥಾಪಿಸುತ್ತೇನೆ. ಈ ಭೂಮಿಯ ನೈಋತ್ಯ ದಿಕ್ಕಿನಲ್ಲಿ ಹರಿಯುವ ನದಿಯ ಸಮೀಪದಲ್ಲಿ ನನ್ನ ದಿವ್ಯ ಸ್ವರೂಪವು ಸೂರ್ಯನಾರಾಯಣನ ರೂಪದಲ್ಲಿ ಪ್ರಕಾಶಮಾನವಾಗಿರುವುದನ್ನು ನೀನು ಕಾಣುವೆ.
ಅಲ್ಲಿ ಶಾಸ್ತ್ರೋಕ್ತವಾಗಿ ಗರ್ಭಗುಡಿಯನ್ನು ನಿರ್ಮಿಸಿ ನನ್ನನ್ನು ಪ್ರತಿಷ್ಠಾಪಿಸು. ನಾನು ಸದಾಕಾಲವೂ ಆ ಸ್ಥಳದಲ್ಲಿ ನೆಲೆಸಿ ನಿನ್ನನ್ನು ಹಾಗೂ ಈ ಪ್ರದೇಶದ ಸಮಸ್ತ ಜನರನ್ನು ಆಶೀರ್ವದಿಸುತ್ತೇನೆ. ಪಂಚವರ್ಣದ ಪವಿತ್ರ ಮಣ್ಣಿನಿಂದ ಪ್ರತಿದಿನ ಸಾಂಪ್ರದಾಯಿಕ ಮಂಡಲವನ್ನು ನಿರ್ಮಿಸಿ ನನ್ನನ್ನು ಆರಾಧಿಸು. ಆ ಪೂಜೆಯ ಮೂಲಕ ಈ ಕ್ಷೇತ್ರವು ಭೂಲೋಕದ ಮಹಾಪುಣ್ಯ ಕ್ಷೇತ್ರವಾಗಿ ಪ್ರಸಿದ್ಧಿಯಾಗುವುದು ಎಂದು ಆಶೀರ್ವದಿಸಿದನು. ಕನಸಿನಿಂದ ಎಚ್ಚರಗೊಂಡ ರಮಾದೇವಿಯು ಇದನ್ನು ದೈವಾಜ್ಞೆಯೆಂದು ಭಾವಿಸಿ ಕೂಡಲೇ ಕುಟುಂಬದ ಹಿರಿಯರಿಗೆ ಹಾಗೂ ಗ್ರಾಮಸ್ಥರಿಗೆ ಈ ವಿಷಯವನ್ನು ತಿಳಿಸಿದಳು. ನಂತರ ವೇದಪಾಂಡಿತ್ಯ ಹೊಂದಿದ ಪ್ರಮುಖ ತಂತ್ರಿಗಳು, ಅರ್ಚಕರು ಹಾಗೂ ಬ್ರಾಹ್ಮಣರನ್ನು ಆಹ್ವಾನಿಸಿ ದೇವರು ಸೂಚಿಸಿದ ಸ್ಥಳವನ್ನು ಹುಡುಕಲಾಯಿತು. ನದಿಯ ಸಮೀಪದಲ್ಲಿ ದೇವರು ಹೇಳಿದ ದಿವ್ಯ ಸ್ಥಳವು ಪತ್ತೆಯಾಗಿ ಅಲ್ಲಿ ವಿಶೇಷ ಪೂಜೆಗಳು, ಹೋಮಗಳು ಹಾಗೂ ವೇದಮಂತ್ರಗಳ ಘೋಷದ ನಡುವೆ ಭೂಮಿ ಪೂಜೆ ನೆರವೇರಿಸಲಾಯಿತು. ಸೂರ್ಯನಾರಾಯಣನ ದಿವ್ಯ ಶಕ್ತಿಯನ್ನು ಆಹ್ವಾನಿಸಿ ಶಾಸ್ತ್ರೋಕ್ತವಾಗಿ ಪ್ರತಿಷ್ಠಾಪನೆಯ ಕಾರ್ಯವನ್ನು ಆರಂಭಿಸಲಾಯಿತು. ಈ ಮಹತ್ತರ ಧಾರ್ಮಿಕ ಸಮಾರಂಭದಲ್ಲಿ ಭಾಗವಹಿಸಿದ್ದ ಅನೇಕ ತಂತ್ರಿಗಳು, ಪಂಡಿತರು ಹಾಗೂ ಬ್ರಾಹ್ಮಣರ ನಡುವೆ ಒಬ್ಬ ಯುವ ಬ್ರಾಹ್ಮಣನು ವಿಶೇಷವಾಗಿ ಗಮನ ಸೆಳೆದನು. ಪ್ರತಿಷ್ಠಾಪನೆಯ ಸಂದರ್ಭದಲ್ಲಿ ಅವನ ದೇಹದಿಂದ ಅಪಾರವಾದ ದಿವ್ಯಶಕ್ತಿ ಹಾಗೂ ಪ್ರಕಾಶ ಹೊರಹೊಮ್ಮುತ್ತಿದ್ದಂತೆ ಅಲ್ಲಿದ್ದ ಎಲ್ಲರೂ ಆಶ್ಚರ್ಯಚಕಿತರಾದರು. ಅವನ ಮುಖದಲ್ಲಿ ಅಸಾಮಾನ್ಯವಾದ ದಿವ್ಯ ತೇಜಸ್ಸು ಗೋಚರಿಸುತ್ತಿತ್ತು. ಪೂಜಾ ವಿಧಿಗಳು ನಡೆಯುತ್ತಿದ್ದಾಗ ಅವನು ಆಧ್ಯಾತ್ಮಿಕ ಆವೇಶಕ್ಕೆ ಒಳಗಾಗಿ ಅಸಾಮಾನ್ಯ ಶಕ್ತಿಯನ್ನು ಪ್ರದರ್ಶಿಸಿದ್ದಾನೆಂದು ಸ್ಥಳೀಯ ಸಂಪ್ರದಾಯ ಹೇಳುತ್ತದೆ. ಈ ಅದ್ಭುತ ಘಟನೆಯನ್ನು ಕಂಡ ಸಾಧ್ವಿ ರಮಾದೇವಿಯು ಆ ಯುವ ಬ್ರಾಹ್ಮಣನ ಬಳಿಗೆ ತೆರಳಿ, ನೀನು ಯಾರು ಎಂದು ಕೇಳಿದಳು. ಆಗ ಆ ಯುವ ಬ್ರಾಹ್ಮಣನು ದಿವ್ಯಾವೇಶದಲ್ಲಿ ನ ರವಿ ಎಂದು ಉಚ್ಚರಿಸಿದನು. ಸ್ಥಳೀಯ ಕನ್ನಡ ಭಾಷೆಯಲ್ಲಿ ಇದರ ಅರ್ಥ ನಾನು ಸೂರ್ಯ ಅಥವಾ ನಾನೇ ರವಿ ಎಂಬುದಾಗಿದೆ ಎಂದು ಜನರು ನಂಬುತ್ತಾರೆ. ಈ ದಿವ್ಯ ವಾಕ್ಯವು ಅಲ್ಲಿದ್ದ ಎಲ್ಲರ ಮನಸ್ಸಿನಲ್ಲಿ ಅಚ್ಚಳಿಯದೆ ಉಳಿಯಿತು. ಆ ಘಟನೆಯ ನಂತರ ಆ ಪ್ರದೇಶವನ್ನು ನ ರವಿ ಎಂದು ಕರೆಯಲು ಆರಂಭಿಸಲಾಯಿತು. ಕಾಲಕ್ರಮೇಣ ಉಚ್ಚಾರಣೆಯ ಬದಲಾವಣೆಯಿಂದ ನ ರವಿ ಎಂಬ ಹೆಸರು ನರವಿ ಅಥವಾ ನಾರಾವಿ ಎಂದು ರೂಪಾಂತರಗೊಂಡಿತು ಎಂಬುದು ಸ್ಥಳೀಯ ಜನಪ್ರಿಯ ನಂಬಿಕೆಯಾಗಿದೆ. ಈ ಪೌರಾಣಿಕ ಕಥೆಯು ಇಂದಿಗೂ ಭಕ್ತರ ನಡುವೆ ಗೌರವದಿಂದ ಹೇಳಲ್ಪಡುತ್ತಿದ್ದು, ಈ ಕ್ಷೇತ್ರದ ಮಹಿಮೆಯನ್ನು ಸಾರುವ ಪ್ರಮುಖ ಆಧ್ಯಾತ್ಮಿಕ ಪರಂಪರೆಯಾಗಿದೆ. ಪ್ರತಿಷ್ಠಾಪನೆಯ ನಂತರ ಶ್ರೀ ಸೂರ್ಯನಾರಾಯಣ ದೇವರು ಈ ಕ್ಷೇತ್ರದಲ್ಲಿ ಶಾಶ್ವತವಾಗಿ ನೆಲೆಸಿ ಭಕ್ತರ ಕಷ್ಟಗಳನ್ನು ನಿವಾರಿಸಿ ಆರೋಗ್ಯ, ಐಶ್ವರ್ಯ, ಸಂತಾನ, ವಿದ್ಯೆ ಹಾಗೂ ಜೀವನದಲ್ಲಿ ಯಶಸ್ಸನ್ನು ಅನುಗ್ರಹಿಸುತ್ತಾರೆ ಎಂಬ ನಂಬಿಕೆ ವ್ಯಾಪಕವಾಗಿದೆ. ಸೂರ್ಯನಾರಾಯಣನಿಗೆ ವಿಶೇಷವಾಗಿ ರವಿವಾರದ ದಿನ, ರಥ ಸಪ್ತಮಿ, ಮಕರ ಸಂಕ್ರಾಂತಿ, ಉತ್ತರಾಯಣ ಪುಣ್ಯಕಾಲ ಹಾಗೂ ವೈದಿಕ ಸೂರ್ಯಾರಾಧನೆಗೆ ಸಂಬಂಧಿಸಿದ ದಿನಗಳಲ್ಲಿ ಸಾವಿರಾರು ಭಕ್ತರು ಭೇಟಿ ನೀಡಿ ವಿಶೇಷ ಪೂಜೆಗಳನ್ನು ಸಲ್ಲಿಸುತ್ತಾರೆ. ದೇವಾಲಯದಲ್ಲಿ ಪ್ರತಿದಿನ ನಿತ್ಯ ಪೂಜೆ, ಅಭಿಷೇಕ, ಅರ್ಚನೆ, ಅಲಂಕಾರ, ಮಹಾಮಂಗಳಾರತಿ ಹಾಗೂ ಅನ್ನಸಂತರ್ಪಣೆ ನಡೆಯುತ್ತದೆ. ಪಂಚವರ್ಣ ಮಣ್ಣಿನಿಂದ ಮಂಡಲ ನಿರ್ಮಿಸಿ ಪೂಜೆ ಸಲ್ಲಿಸುವ ಸಂಪ್ರದಾಯವನ್ನು ಇಂದಿಗೂ ಕೆಲವು ವಿಶೇಷ ಸಂದರ್ಭಗಳಲ್ಲಿ ಸ್ಮರಿಸಲಾಗುತ್ತದೆ. ಸೂರ್ಯನ ಕಿರಣಗಳು ದೇವಾಲಯದ ಗರ್ಭಗುಡಿಗೆ ವಿಶೇಷವಾಗಿ ಪ್ರವೇಶಿಸುವ ಕೆಲವು ದಿನಗಳನ್ನು ಭಕ್ತರು ಅತ್ಯಂತ ಪವಿತ್ರವೆಂದು ಪರಿಗಣಿಸುತ್ತಾರೆ. ಇತ್ತೀಚಿನ ವರ್ಷಗಳಲ್ಲಿ ದೇವಾಲಯವು ಸಂಪೂರ್ಣವಾಗಿ ನವೀಕರಣಗೊಂಡಿದ್ದು, ಸುಂದರವಾದ ಗೋಪುರ, ವಿಶಾಲ ಪ್ರಾಂಗಣ, ಅಂದವಾದ ಗರ್ಭಗುಡಿ, ಭಕ್ತರ ಅನುಕೂಲಕ್ಕಾಗಿ ನಿರ್ಮಿಸಲಾದ ಮಂಟಪಗಳು ಹಾಗೂ ವಿವಿಧ ಸೌಲಭ್ಯಗಳಿಂದ ಕಂಗೊಳಿಸುತ್ತಿದೆ. ದೇವಾಲಯದ ಪರಿಸರವು ಹಸಿರುಮಯ ಪ್ರಕೃತಿಯಿಂದ ಆವೃತವಾಗಿದ್ದು, ಪಶ್ಚಿಮ ಘಟ್ಟಗಳ ನೈಸರ್ಗಿಕ ಸೌಂದರ್ಯವು ಈ ಕ್ಷೇತ್ರದ ಆಧ್ಯಾತ್ಮಿಕ ವಾತಾವರಣವನ್ನು ಮತ್ತಷ್ಟು ಮನೋಹರವಾಗಿಸುತ್ತದೆ. ನಾರಾವಿ ಗ್ರಾಮವು ದಕ್ಷಿಣ ಕನ್ನಡ ಜಿಲ್ಲೆಯ ಸುಂದರ ಹಳ್ಳಿಗಳಲ್ಲೊಂದು. ಇದು ಪಶ್ಚಿಮ ಘಟ್ಟಗಳ ತಪ್ಪಲಿನಲ್ಲಿ ನೆಲೆಗೊಂಡಿದ್ದು, ಹಚ್ಚ ಹಸಿರು ಕಾಡುಗಳು, ಬೆಟ್ಟಗಳು, ನದಿಗಳು,
ಕೃಷಿ ಭೂಮಿಗಳು ಹಾಗೂ ಪ್ರಕೃತಿಯ ಮಡಿಲಿನಲ್ಲಿ ನೆಲೆಸಿರುವ ಶಾಂತ ವಾತಾವರಣಕ್ಕಾಗಿ ಪ್ರಸಿದ್ಧವಾಗಿದೆ. ಈ ಗ್ರಾಮವು ಕಾರ್ಕಳದಿಂದ ಧರ್ಮಸ್ಥಳದ ಕಡೆಗೆ ಸುಮಾರು 20 ಕಿಲೋಮೀಟರ್ ದೂರದಲ್ಲಿದ್ದು ರಸ್ತೆ ಮಾರ್ಗದ ಮೂಲಕ ಸುಲಭವಾಗಿ ತಲುಪಬಹುದಾಗಿದೆ. ಧರ್ಮಸ್ಥಳ, ಕಾರ್ಕಳ, ಮೂಡುಬಿದಿರೆ, ಉಜಿರೆ ಹಾಗೂ ಬೆಳ್ತಂಗಡಿ ಭಾಗಗಳಿಗೆ ಭೇಟಿ ನೀಡುವ ಅನೇಕ ಯಾತ್ರಿಕರು ನಾರಾವಿಯ ಶ್ರೀ ಸೂರ್ಯನಾರಾಯಣ ದೇವಸ್ಥಾನಕ್ಕೂ ಭೇಟಿ ನೀಡುತ್ತಾರೆ. ನಾರಾವಿ ಗ್ರಾಮವು ಶ್ರೀ ವೇಣುಗೋಪಾಲ ಕೃಷ್ಣ ದೇವಸ್ಥಾನಕ್ಕೂ ಹೆಸರುವಾಸಿಯಾಗಿದೆ. ಈ ದೇವಾಲಯವು ವೈಷ್ಣವ ಪರಂಪರೆಯ ಪ್ರಮುಖ ಕ್ಷೇತ್ರವಾಗಿದ್ದು ಶ್ರೀಕೃಷ್ಣನ ದಿವ್ಯ ಸನ್ನಿಧಿಯಿಂದ ಭಕ್ತರನ್ನು ಆಕರ್ಷಿಸುತ್ತದೆ. ಹೀಗಾಗಿ ನಾರಾವಿಯಲ್ಲಿ ಸೂರ್ಯೋಪಾಸನೆ ಹಾಗೂ ಕೃಷ್ಣ ಭಕ್ತಿಯೆರಡೂ ಸಮಾನವಾಗಿ ಬೆಳೆದು ಬಂದಿರುವುದು ಈ ಗ್ರಾಮದ ವಿಶೇಷತೆಯಾಗಿದೆ. ಈ ಎರಡೂ ದೇವಾಲಯಗಳು ನಾರಾವಿಯ ಧಾರ್ಮಿಕ, ಸಾಂಸ್ಕೃತಿಕ ಹಾಗೂ ಐತಿಹಾಸಿಕ ಪರಂಪರೆಯ ಪ್ರತೀಕಗಳಾಗಿದ್ದು ಪ್ರತಿ ವರ್ಷ ನಡೆಯುವ ಉತ್ಸವಗಳು, ರಥೋತ್ಸವಗಳು, ಭಜನೆ, ಹರಿಕಥೆ, ಯಕ್ಷಗಾನ, ವೇದಪಾರಾಯಣ ಹಾಗೂ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ಈ ಗ್ರಾಮದ ಸಂಸ್ಕೃತಿಯನ್ನು ಜೀವಂತವಾಗಿರಿಸುತ್ತವೆ. ಶತಮಾನಗಳ ಇತಿಹಾಸ, ಅಪೂರ್ವ ಪೌರಾಣಿಕ ಹಿನ್ನೆಲೆ. ಸಾಧ್ವಿ ರಮಾದೇವಿಯ ಅಚಲ ಭಕ್ತಿ, ಸೂರ್ಯನಾರಾಯಣನ ದಿವ್ಯ ಅನುಗ್ರಹ, ನ ರವಿ ಎಂಬ ಹೆಸರಿನಿಂದ ನಾರಾವಿ ಎಂಬ ಗ್ರಾಮದ ಉಗಮದ ಜನಪ್ರಿಯ ನಂಬಿಕೆ. ಸುಂದರ ಪ್ರಕೃತಿ ಹಾಗೂ ಭಕ್ತಿಭಾವದಿಂದ ಕೂಡಿದ ವಾತಾವರಣ ಇವೆಲ್ಲವೂ ಸೇರಿ ನಾರಾವಿಯ ಶ್ರೀ ಸೂರ್ಯನಾರಾಯಣ ದೇವಸ್ಥಾನವನ್ನು ಕರ್ನಾಟಕದ ವಿಶಿಷ್ಟ ಧಾರ್ಮಿಕ ಕ್ಷೇತ್ರಗಳಲ್ಲಿ ಒಂದಾಗಿ ಗುರುತಿಸಿವೆ. ಇಂದು ಈ ಕ್ಷೇತ್ರವು ಕೇವಲ ಸ್ಥಳೀಯರ ಆರಾಧನಾ ಕೇಂದ್ರವಾಗಿರದೆ ರಾಜ್ಯದ ವಿವಿಧ ಭಾಗಗಳಿಂದ ಹಾಗೂ ಹೊರ ರಾಜ್ಯಗಳಿಂದ ಬರುವ ಭಕ್ತರಿಗೆ ಭಕ್ತಿ, ನಂಬಿಕೆ, ಶಾಂತಿ, ಆಧ್ಯಾತ್ಮಿಕ ಅನುಭವ ಹಾಗೂ ಸಾಂಸ್ಕೃತಿಕ ಪರಂಪರೆಯನ್ನು ಪರಿಚಯಿಸುವ ಮಹತ್ವದ ಯಾತ್ರಾ ಸ್ಥಳವಾಗಿ ತನ್ನ ವೈಭವವನ್ನು ಮುಂದುವರಿಸಿಕೊಂಡು ಬಂದಿದೆ. ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇತಿಹಾಸ ದರ್ಶನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನು ನೋಡಬಹುದು.